ನಿಮಗೆ ಸಂಕ್ಷಿಪ್ತವಾಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ಹೇಳ್ತೀನಿ. ಕುಮಾರಸ್ವಾಮಿಯವರು ಏನು ಮಾಡಿದರು, ಇದರಲ್ಲಿ ಏನು ತಪ್ಪಿದೆ, ಇದು ಯಾವ ರೀತಿಯ ಅಪರಾಧ, ಯಾವ ರೀತಿಯ ಫ್ರಾಡು, ಯಾವ ರೀತಿಯ 420 ಕೇಸು, ಇದು ಎಷ್ಟು ಘನಘೋರವಾದ ಅಪರಾಧ ಅಂತ ಹೇಳೋದನ್ನು ಸಂಕ್ಷಿಪ್ತ ರೀತಿಯಲ್ಲಿ ಇನ್ನೊಂದು 2 ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಲಾಸ್ಟ್ ಸ್ಟೇಟ್ಮೆಂಟ್, ಲಾಸ್ಟ್ ಪೇರ್ ಆಫ್ ಲೋಕಾಯುಕ್ತದವರು ಬರೆದ, ರಾಜ್ಯಪಾಲರಿಗೆ ಬರೆದ, ಈ ಅಮಾಯಕ ಮುಖ್ಯಮಂತ್ರಿ ಆಗಿದ್ದಂತಹ ಈಗ ಅಮಾಯಕ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂತಹ ಶ್ರೀ ಮಾನ್ಯ ಕುಮಾರಸ್ವಾಮಿಯವರ ಲಾಸ್ಟ್ ಇದಕ್ಕೆ ಆರೋಪಿ 2 ಶ್ರೀ ಎಚ್.ಡಿ. ಕುಮಾರಸ್ವಾಮಿ, ಅಂದಿನ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಡತ ಸ್ವಯಂಸೋ ಸಹಿಯನ್ನು ಆರೋಪಿ ನಂಬರ್ 2 ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತನಿಖಾ ಕಾಲದಲ್ಲಿ ಸಂಗ್ರಹಿಸಿರುವ ಸ್ಟ್ಯಾಂಡರ್ಡ್ ಸಹಿಯೊಂದಿಗೆ ಹೋಲಿಕೆಯಾಗಿರುತ್ತದೆ ಎಂದು ನಿರ್ದೇಶಕರು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯ ಬೆಂಗಳೂರವರು ಅಭಿಪ್ರಾಯ ವರದಿಯನ್ನು ನೀಡಿರುತ್ತಾರೆ. ಇದರಿಂದ ಆರೋಪಿ ನಂಬರ್ 2 ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು ಕಲಂ 409 ರೀತಿಯ ಅಪರಾಧ ಎಸಗಿದ್ದು ತನಿಖೆಯಿಂದ ಸಾಬೀತಾಗಿರುತ್ತದೆ. ಆದ್ದರಿಂದ ವರದಿಯಲ್ಲಿನ ಆರೋಪಿ ನಂಬರ್ 2 ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು ವಿರುದ್ಧ ಘನ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲು ಕಲಂ 197 CRPC ಹಾಗೂ ಕಲಂ 19 PC ಆಕ್ಟ್ ಅಡಿಯಲ್ಲಿ ಅಭಿಯೋಜನಾ ಮಂಜೂರಾತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೋರಲಾಗಿದೆ. ವಂದನೆಗಳೊಂದಿಗೆ. ಇದರ ಸಾರಾಂಶ 1 ಸೆಕೆಂಡಲ್ಲಿ ಹೇಳ್ತೀನಿ ನಾನು ನಿಮಗೆ. ಕುಮಾರಸ್ವಾಮಿಯವರು ಕಡತದಲ್ಲಿದ್ದ ಸಿಗ್ನೇಚರ್ ಬರೀತಾರಲ್ಲ, ಆ ಸಿಗ್ನೇಚರನ್ನು ಕುಮಾರಸ್ವಾಮಿಯವರು ಇದು ನಂದಲ್ಲ, ಯಾರೋ ಫೇಕ್ ಮಾಡಿರಬೇಕು ನನ್ನ ಸಿಗ್ನೇಚರು, ನಾನು ಬರೆದಿರೋದೇ ಅಲ್ಲ ಅಂತ ಹೇಳ್ಬೋದು ಅಂತ ಅದನ್ನು ಕುಮಾರಸ್ವಾಮಿಯವರನ್ನು SITಗೆ ಕರೆಸ್ಕೊಂಡು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕುಮಾರಸ್ವಾಮಿಯವರ ಒರಿಜಿನಲ್ ಸಹಿಯನ್ನು ತಗೊಂಡು ಅದು ಎರಡನ್ನು, ಕಡತದಲ್ಲಿರುವ ಸಿಗ್ನೇಚರ್ ಮತ್ತು ಕುಮಾರಸ್ವಾಮಿಯವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಹಾಕಿದ ಎರಡೂ ಸಿಗ್ನೇಚರ್ಗಳನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕರ್ನಾಟಕದ FSLಗೆ ಕಳಿಸಿದಾಗ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದಾಗ ಕುಮಾರಸ್ವಾಮಿಯವರ ಕಡತದಲ್ಲಿರುವ ಸಿಗ್ನೇಚರು ಮತ್ತು ಯಾವಾಗ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ತಗೊಂಡ ಸಿಗ್ನೇಚರು ತಾಳೆಯಾಗುತ್ತೆ. 100% ಅದು ಕುಮಾರಸ್ವಾಮಿಯವರೇ ಆ ಸಿಗ್ನೇಚರನ್ನು ಹಾಕಿರೋದು ಅಂತ ದೃಢಪಟ್ಟಿರೋದ್ರಿಂದ ಇದು ಫ್ರಾಡ್ ಆಗಿದ್ದು ನಿಜ, ಈ ಅಪರಾಧ ಇವರು ಎಸಗಿದ್ದು ನಿಜ ಅಂತ ಹೇಳಿ ಅವರ ಮೇಲೆ ದೋಷಾರೋಪಣಾ ಪಟ್ಟಿ ಚಾರ್ಜ್ ಶೀಟ್ ರೆಡಿ ಇದೆ, ಅದನ್ನು ಸಲ್ಲಿಸಲು ನಮಗೆ ಅಭಿಯೋಜನಾ ಮಂಜೂರಾತಿಯನ್ನು ನೀಡಬೇಕೆಂದು ರಾಜ್ಯಪಾಲರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಈಗ ವೀಕ್ಷಕರಿಗೆ ಸಿಂಪಲ್ ಆಗಿ, ಬಿಫೋರ್ ಗೋಯಿಂಗ್ ಟು ಅದರ್ ಡಾಕ್ಯುಮೆಂಟ್ಸ್, ನಾನು ನಿಮ್ಗೆ ಹೇಳಬೇಕಿದ್ದು ಇದು ಯಾವ ರೀತಿಯ ಕೇಸ್. ಇದು 550 ಎಕರೆ ಸಂಡೂರಿನಲ್ಲಿರುವ ಒಂದು ಜಮೀನನ್ನು ಲೀಸ್ ಕರ್ನಾಟಕ ಸರ್ಕಾರದಿಂದ ಗಣಿಗಾರಿಕೆ ಮಾಡಲು ಕೊಡುವಂತಹ ಲೀಸಿನ ಒಂದು ಡೀಲ್. ಇದರಲ್ಲಿ ಈ 555 ಎಕರೆಯನ್ನು ಮೊದಲೇ ಇನ್ನೊಂದು ಕಂಪನಿ ಅಕ್ವೈರ್ ಮಾಡಿರುತ್ತೆ. ಅದರ ಮೇಲೆ ಆ ಕಂಪನಿಗೆ 29 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಬಟ್ ಇದರ ಮೇಲೆ ಕೆಲವು ವ್ಯಾಜ್ಯಗಳು ಕೋರ್ಟಲ್ಲಿರೋದ್ರಿಂದ, ತಡೆಯಾಜ್ಞೆ ಅಂದರೆ ಇಂಜಂಕ್ಷನ್ಗಳಿರೋದ್ರಿಂದ, ತಡೆಯಾಜ್ಞೆಗಳಿರೋದ್ರಿಂದ ಇಲ್ಲಿ ಯಾವ ರೀತಿಯ ಗಣಿಗಾರಿಕೆಗಳನ್ನು ಮಾಡಲಿಕ್ಕಾಗಲ್ಲ. ಮತ್ತು ಈ ಎಲ್ಲ ನಿಯಮಗಳನ್ನು ನಾವು ಸಡಿಲಿಕೆ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪರ್ಮಿಷನ್ ತಗೊಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ಕಾರಣಕ್ಕೂ ಸಡಿಲಿಕೆ ಮಾಡಲಿಕ್ಕಾಗಲ್ಲ, ಮಾಡಬೇಕಾದ್ರೆ ಬಲವಾದ ರೀಸನ್ ಬೇಕು ಅನ್ನುವ ಒಕ್ಕಣೆಯನ್ನು, ಅಲ್ಲಿನ ಟಿಪ್ಪಣಿಯನ್ನು ಮುಖ್ಯಮಂತ್ರಿಯವರಿಗೆ, ಅಂದಿನ ಮುಖ್ಯಮಂತ್ರಿಯವರಿಗೆ ಆ ಡಿಪಾರ್ಟ್ಮೆಂಟ್ನವರು ನೀಡಿರುತ್ತಾರೆ. ಅಲ್ಲಿ ಶ್ರೀ ಸಾಯಿ ಮಿನರಲ್ಸ್ ಅಂತ ಒಂದು ಕಂಪನಿಯವರು ಕೂಡ ಇಲ್ಲಿಗೆ ಒಂದು ಅಪ್ಲಿಕೇಶನನ್ನು ಹಾಕಿರುತ್ತಾರೆ. ಆಗ ಕುಮಾರಸ್ವಾಮಿಯವರು ಏನು ಮಾಡ್ತಾರೆ, ಇವರು ಒಂದು ಫೇಕ್ ಕಂಪನಿಯನ್ನು ಕ್ರಿಯೇಟ್ ಮಾಡಿಸ್ತಾರೆ. ಅಂದರೆ ಅದೇ ರೀತಿಯ ಕಂಪನಿಯ ಹೆಸರಲ್ಲಿ ಸಾಯಿ ವೆಂಕಟೇಶ್ವರ ಎನ್ನುವ ಒಂದು ಹೆಸರನ್ನು ಕ್ರಿಯೇಟ್ ಮಾಡಿ, ಅದರಲ್ಲಿ ಮಿಸ್ಟರ್ ವಿನೋದ್ ಗೋಯಲ್ ಅಂತ ಹೇಳುವವನನ್ನು ಕ್ರಿಯೇಟ್ ಮಾಡಿ, ಯಾರು ಒರಿಜಿನಲ್ ಅಪ್ಲಿಕೆಂಟ್ ಇದ್ದಾರಲ್ವ ಸಾಯಿ ಮಿನರಲ್ಸು, ಅದೇ ಕಂಪನಿ ನಮ್ಮದೇ ಅಂತ ಒಂದು ಸುಳ್ಳು ದಾಖಲೆಗಳನ್ನು ಕ್ರಿಯೇಟ್ ಮಾಡಿ, ಆ ಸುಳ್ಳು ದಾಖಲೆಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ತಗೊಂಡೋಗಿ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿ ಕೋರ್ಟ್ಗೂ ಫ್ರಾಡ್ ಮಾಡಿ, ಚೀಟ್ ಮಾಡಿ, ಏಕಸದಸ್ಯ ಪೀಠದಿಂದ ಆರ್ಡರ್ ತಗೊಂಡು ಬರ್ತಾರೆ. ಮಾತ್ರ ಅಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ ಅಂತ ಅಧಿಕಾರಿಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಮೇಲೆ ನಮ್ಮ ಅಣ್ಣ ಕುಮಾರಮ್ಮನವರು, ಅಂದಿನ ಗಣಿಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ಆ ಫೈಲನ್ನು ತಾನೇ ಕರೆಸಿಕೊಂಡು ಬಂದು
ಆ ಫೈಲನ್ನು ನಾನು ಎಲ್ಲ ನೋಡಿದ್ದೀನಿ, ಎಲ್ಲ ಸರಿ ಇದೆ. ಈ 550 ಎಕರೆ ಜಮೀನನ್ನು ಗಣಿಗುತ್ತಿಗೆಗಾರಿಯನ್ನು ಫೇಕ್ ಕಂಪನಿಯಾದ, ಅಂದರೆ ಇವರು ಕ್ರಿಯೇಟ್ ಮಾಡಿದ ಫೇಕ್ ಕಂಪನಿ ಇದೆಲ್ಲ ವಿನೋದ್ ಗೋಯಲ್ ಅಂತ ಕಂಪನಿಗೆ ಕೊಡಿ ಅಂತ ಬರೀತಾರೆ ಕುಮಾರಸ್ವಾಮಿ ಅವರು ಕೊಡಿ ಅಂತ ಬರೆದ ಮೇಲೆ ಅದರ ಆಧಾರದ ಮೇಲೆ ಎಲ್ಲ ಪೇಪರ್ಗಳನ್ನು ರೆಡಿ ಮಾಡಿಬಿಟ್ಟು ಫೇಕ್ ಕಂಪನಿಗೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೇನೂ ಕೂಡ ಫೇಕ್ ಕಂಪನಿಗೆ ಕುಮಾರಸ್ವಾಮಿ ಅವರು ತನ್ನ ಸಿಗ್ನೇಚರ್ ಹಾಕಿ ಆ ಲೀಸನ್ನು ವಿನೋದ್ ಗೋಯಲ್ ಎನ್ನುವ ಕಂಪನಿಗೆ ಮಾಡಿಸ್ತಾರೆ. ವೆರಿ ಸಿಂಪಲ್. ಇದು ಆಡು ಭಾಷೆಯಲ್ಲಿ ಜನಸಾಮಾನ್ಯನಿಗೆ ರೀತಿಯಲ್ಲಿ ಗೊತ್ತಾಗುವಂತಹ ಭಾಷೆಯಲ್ಲಿ ಶ್ರೀ ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ, ಗಣಿ ಇಲಾಖೆಗೆ, ಭಾರತದ ದೇಶದ ಖನಿಜ ಸಂಪತ್ತಿಗೆ, ಭಾರತ ದೇಶದ ನ್ಯಾಯಾಲಯಕ್ಕೆ ಮಾಡಿದಂಥ ಅಪರಾಧ ಮಾತ್ರವಲ್ಲ, ಫ್ರಾಡ್ ಅನ್ನೋದು ಎಲ್ಲ ವಿಟ್ನೆಸ್ಗಳನ್ನು ಇನ್ಕ್ವೈರಿ ಮಾಡಿದಾಗ, ಅವರ ಸಿಗ್ನೇಚರನ್ನು ಮ್ಯಾಚ್ ಮಾಡಿದಾಗ ತಿಳಿದು ಬಂದಂಥ ಸಂಗತಿಯೊಂದೊಟ್ಟಿಗೆ ಚಾರ್ಜ್ ಶೀಟನ್ನು, ಅಂದರೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಬೇಕು ಅನ್ನುವ ಮನವಿಯೊಂದಿಗೆ ಲೋಕಾಯುಕ್ತದವರು ಕಳೆದ ನವೆಂಬರ್ನಲ್ಲೇ ರಾಜ್ಯಪಾಲರಿಗೆ ಇದನ್ನು ಬರೀತಾರೆ. ಬರೆದ್ರೂ ಕೂಡ ಇಲ್ಲಿಯವರೆಗೆ ಗಣವೆತ್ತ ರಾಜ್ಯಪಾಲರು ಅದನ್ನು ಎಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಅನುಮತಿನೂ ಕೊಟ್ಟಿಲ್ಲ. ಈ ಅನುಮತಿ ಕೊಡದ ಟೈಮಲ್ಲೇ ಕುಮಾರಸ್ವಾಮಿಯವರು ಪುನಃ MP ಆಗಿ ಅದೇ BJP ಪಾರ್ಟಿಯವರೊಂದಿಗೆ ಸೇರಿಕೊಂಡು ಈಗ ಯಾವ ಮೋಸ ಮಾಡಿದ 420 ಮಾಡಿದ ಡಿಪಾರ್ಟ್ಮೆಂಟಲ್ಲಿ, ಯಾವ ಡಿಪಾರ್ಟ್ಮೆಂಟಲ್ಲಿ ಚಾರ್ಜ್ ಶೀಟ್ ಹಾಕಬೇಕಂತ ಇದೆ, ಯಾವ ಡಿಪಾರ್ಟ್ಮೆಂಟ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅದೇ ಮಂತ್ರಿಯಾಗಿ ಸ್ಟೀಲ್ ಮತ್ತು ಐರನ್ ಓರ್ ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಕೂತ್ಕೊಂಡವರೇ ಅನ್ನುವ ವಾದದೊಂದಿಗೆ ಮೊದಲನೇ ಫೈಲ್ ದೇವಗಿರಿ ಇದು ಯಾವುದು ಕ್ಲಿಯರ್ ಮಾಡಿದ್ದಾರೆ ಅಂದರೆ, ನಾನು ಸತ್ರು ಇಲ್ಲಿ ಗಣಿಗಾರಿಕೆ ಆಗಿ ಬಿಡಲ್ಲ ಅಂತ ಹೇಳ್ತಾ ಇದ್ದ ಫೈಲನ್ನೇ ಮೊದಲು ಕ್ರಿಯೇಟ್ ಮಾಡಿದಂತಹ ಕುಮಾರಸ್ವಾಮಿಯವರ ನೈತಿಕತೆಯನ್ನು ಪ್ರಶ್ನೆ ಮಾಡುತ್ತಾ, ಇಂತಹ ಘನಘೋರವಾದ ಆರೋಪವಿದ್ದರೂ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡದೆ ಇದನ್ನು ಮುಚ್ಚಿಟ್ಟಿದ್ದಾರೆ ಯಾಕೆ ಎನ್ನುವ ಕ್ವಶನ್ ಮಾರ್ಕ್ ಒಂದಿಗೆ, ತನ್ನ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಸರ್ಕಾರ, ನನ್ನ ಕ್ಯಾಬಿನೆಟಲ್ಲಿ ಭ್ರಷ್ಟಾಚಾರ ಮಂತ್ರಿಗಳು ಇರಲ್ಲ ಅಂತ ಹೇಳಿ ವಾದ ಕೊಟ್ಟಂತಹ ಮೋದಿಯವರ ಡಿಪಾರ್ಟ್ಮೆಂಟಲ್ಲಿ ಅದೇ ಮಿನಿಸ್ಟ್ರಿಯನ್ನು ಹೊಂದಿದಂತಹ ಕುಮಾರಸ್ವಾಮಿಯವರ ನೈತಿಕತೆಯ ಬಗ್ಗೆ, BJP ಗೌರ್ಮೆಂಟ್ನ ನೈತಿಕತೆಯ ಬಗ್ಗೆ ಕ್ವಶನ್ ಮಾಡ್ತಾ, ಐ ವಿಲ್ ಟೇಕ್ ಯು ಟು ಅದರ್ ಡಾಕ್ಯುಮೆಂಟ್ಸ್. ಈಗ ನಾವು ನಿಮ್ಗೆ ಹೇಳಿದ್ದೀವಿ FSL ರಿಪೋರ್ಟ್ ಅಂತ, ವಿಧಿವಿಜ್ಞಾನ ಇಲಾಖೆಯಿಂದ ಲ್ಯಾಬ್ರೋಟರಿಯಿಂದ ಕುಮಾರಸ್ವಾಮಿಯವರ ಸಿಗ್ನೇಚರ್ ಮ್ಯಾಚ್ ಆಗಿದೆ ಅನ್ನುವಂತಹ ರಿಪೋರ್ಟ್. ಅಂದರೆ ಕುಮಾರಸ್ವಾಮಿಯವರು ಫೇಕ್ ಕಂಪನಿಗೆ ತನ್ನ ಹಸ್ತಾಕ್ಷರದಲ್ಲೇ ಬರೆದು ಫೇಕ್ ಡಾಕ್ಯುಮೆಂಟ್ ಮಾಡಿದ ಕಂಪನಿಗೆ ತಾನು 550 ಎಕರೆ ಎಲ್ಲ ನಿಯಮಗಳನ್ನು ಮೀರಿ ಕೊಡಲೇಬೇಕಂತಹ ಅಧಿಕಾರಿಗಳು ಕೊಡಬಾರ್ದು ಅಂತ ಹೇಳಿದ ಮೇಲೇನು ತಾನೇ ತರಿಸ್ಕೊಂಡು ಸೈನ್ ಹಾಕಿದಂತಹ ಸಿಗ್ನೇಚರ್ಗೂ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಎದುರುಗಡೆ ಹಾಕಿದ ಸಿಗ್ನೇಚರನ್ನು ಮ್ಯಾಚ್ ಮಾಡಿದಾಗ ಅದು HD ಕುಮಾರಸ್ವಾಮಿಯವರೇ ಸಿಗ್ನೇಚರ್ ಅನ್ನೋದು ರುಜುವಾತು ಆಗಿದೆ ಅನ್ನುವ FSL ರಿಪೋರ್ಟ್ ನಿಮ್ಮ ಮುಂದೆ. ಇಸ್ ಅ ರಿಪೋರ್ಟ್, FSL ರಿಪೋರ್ಟ್. ಇದಕ್ಕೆ Reason for opinion in QD 415 2019 69 2020 Karnataka Lokayukta Special Investigation Team, crime number 16 2014 Hebbala, Bangalore. I have carefully, truly and scientifically examined the documents in this case, all aspects of handwriting, identification and detection of the forgery using the scientific instrument, namely the microwatcher and VSC. ಇಲ್ಲಿ ನೋಡಿ, ಮೈ ಒಪಿನಿಯನ್ ಈಸ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಅಬ್ಸರ್ವೇಷನ್ ಕೊಡ್ತಾರೆ. ನಮಗೆ 2 ಥರದ ಸಿಗ್ನೇಚರ್ ಬಂದಿದೆ. ಒಂದು ಥರದ ಸಿಗ್ನೇಚರು ಕುಮಾರಸ್ವಾಮಿಯವರು ಹಾಕಿದಂತಹ ಸಿಗ್ನೇಚರು, ಮತ್ತು ಇನ್ನೊಂದು ಸಿಗ್ನೇಚರ್ ಇಲ್ಲಿ ಸ್ಲ್ಯಾಂಟ್ ಹೆಂಗಿರುತ್ತೆ, ಅವರು ಸಿಗ್ನೇಚರ್ ಯಾವ ರೀತಿಯಾಗಿ ಹಾಕ್ತಾರೆ, ಸ್ಟ್ರೋಕ್ಸ್ ಹೆಂಗಿರುತ್ತೆ, ಸ್ಲ್ಯಾಂಟ್ ಹೆಂಗಿರುತ್ತೆ, ಅಲೈನ್ಮೆಂಟ್ಸ್ ಹೆಂಗಿರುತ್ತೆ, ಮಧ್ಯ ಒಂದು ಸಿಗ್ನೇಚರಲ್ಲಿ ಗ್ಯಾಪ್ ಹೆಂಗಿರುತ್ತೆ ಬಿಟ್ವೀನ್ ದ ಅಬವ್ ಮೆನ್ಷನ್ಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಶನ್ಡ್ ಸಿಗ್ನೇಚರ್ಸು FSL ರಿಪೋರ್ಟ್ ಮಾಡ್ತಾರೆ.
ಯಾಕಂದರೆ ದೇವೇಗೌಡರ ಫ್ಯಾಮಿಲಿಯವರಲ್ಲ, ಕುಮಾರಸ್ವಾಮಿ ಅವ್ರದ್ದು ರಿಪೋರ್ಟ್ ಮಾಡೋದು ಹಾಗೆ ಬೇರೆಯವ್ರದ್ದು ಪರ್ಸ್ನಲ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಅಥರೈಸ್ಡ್ ಕ್ವಶನ್ ರೈಟಿಂಗ್ ಮಾರ್ಕ್ಡ್ Q2 ನೋಡಿ, Q1 ಸಿಗ್ನೇಚರ್ ಮಾರ್ಕ್ಡ್ Q1 ಈಸ್ ನಾಟ್ ಪಾಸಿಬಲ್ ನೋಡಿ. ಇದೆಲ್ಲ ಆದಮೇಲೆ ಇದು ಕುಮಾರಣ್ಣಂದೇ ಸಿಗ್ನೇಚರ್ ಮ್ಯಾಚ್ ಆಗುತ್ತೆ ಅಂತ ರಿಪೋರ್ಟ್ ಬರುತ್ತೆ. ಅಂದರೆ ಫ್ರಾಡ್ ಮಾಡಿದ್ದು, ಕಡತದಲ್ಲಿ ಬರೆದಿದ್ದು, ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದು, ಕೇಂದ್ರ ಸರ್ಕಾರಕ್ಕೂ ಮೋಸ ಮಾಡಲಿಕ್ಕೆ ಟ್ರೈ ಮಾಡಿದ್ದು, ಉಚ್ಚ ನ್ಯಾಯಾಲಯಕ್ಕೂ ಮೋಸ ಮಾಡಿದ್ದು, ಫೇಕ್ ಇನ್ನೊಬ್ಬನನ್ನು ತಂದು ಕ್ರಿಯೇಟ್ ಮಾಡಿ ಫೈಲಲ್ಲಿ ಕೂರಿಸಿದ್ದು, ಆ ಕಂಪನಿಗೆ ಮಂಜೂರು ಮಾಡಿದ್ದು ಕುಮಾರಣ್ಣಂದೇ ಒರಿಜಿನಲ್ ಸಿಗ್ನೇಚರ್ ಅನ್ನುವ ಪ್ರೂಫ್. ಇನ್ನೂ ನಿಮಗೆ ನಂಬಿಕೆ ಬರಲಿಕ್ಕಿಲ್ಲಲ್ಲ? ಐ ವಿಲ್ ಟೇಕ್ ಯು ಟು ಅದರ್ ಪೇಪರ್ಸ್. ಚಾರ್ಜ್ ಶೀಟ್ ಕಾಪಿ, ಇದರ ಮೇಲೆ ಚಾರ್ಜ್ ಶೀಟ್ ಕಾಪಿನೂ ತೋರಿಸ್ಬಿಡ್ತೀನಿ. ದಿಸ್ ಇಸ್ ಚಾರ್ಜ್ ಶೀಟ್. ಕರ್ನಾಟಕ ರಾಜ್ಯ ಪೊಲೀಸ್ ಆದೇಶ ಸಂಖ್ಯೆ 1539, 1540, 1554 ನೋಡಿ. ಬೆಂಗಳೂರು ನ್ಯಾಯಾಲಯ, ಬೆಂಗಳೂರು ನಗರಕ್ಕೆ ಪೊಲೀಸ್ ಠಾಣೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ನೋಡಿ, ಇಲ್ಲಿದೆ 409, 420, 465, 468, 471, 474, 511 ಆ್ಯಕ್ಟ್ಗಳು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರ್ ದೆನ್ ಕುಮಾರಸ್ವಾಮಿ ಅವರ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೆ ಈ ಮಹಾನುಭಾವರು ಅಂದಿನ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದಕ್ಕೆ ರಾಜ್ಯಪಾಲರ ಅನುಮೋದನೆ ಬೇಕು. ಅದಕ್ಕಾಗಿ ರಾಜ್ಯಪಾಲರಿಗೆ ಅನುಮೋದನೆಗಾಗಿ ಈ ಪತ್ರವನ್ನು ಬರೆದಿರ್ತಾರೆ. ದಿಸ್ ಇಸ್ ಅ ಚಾರ್ಜ್ ಶೀಟ್. ಲಗತ್ತಿಸಿದೆ ನೋಡಿ. ಯಾರೋ 1 ವಿನೋದ್ ಕುಮಾರ್ ಗೋಯಲ್, ವಿನೋದ್ ಕುಮಾರ್ ಅವ್ರ ಅಡ್ರೆಸ್ಸು, ಅವ್ರು ಏನು ಮಾಡ್ತಾರೆ ಅದೆಲ್ಲ ಬರೆದವ್ರೆ. ನಮ್ಗೆ ಅವರೆಲ್ಲ ಬೇಡ. ಅವರು ಫ್ರಾಡ್ಗಳನ್ನು ಮಾಡಿಸಿದವರು ಇವರು ನೋಡಿ. ಇದು ಇಂಟ್ರೆಸ್ಟಿಂಗ್. ನಮಗೆ ಬೇಕಾಗಿದ್ದವರು ಸಚ್ಚಾರಿತ್ರ್ಯ ಅಂತ ಕೂಗುವವರು. ಅಪರಾಧಿ ಸಂಖ್ಯೆ ಅಕ್ಯೂಸ್ ನಂಬರ್ 2, ಹೆಸರು HD ಕುಮಾರಸ್ವಾಮಿ. ಫ್ರಾಡ್ ಮಾಡಿದ್ದು, ಕಡತಕ್ಕೆ ಸೈನ್ ಹಾಕಿದ್ದು, ಅದನ್ನು ಉಚ್ಚ ನ್ಯಾಯಾಲಯಕ್ಕೆ ಕೊಡಿಸಿದ್ದು, ಕೇಂದ್ರ ಸರ್ಕಾರಕ್ಕೆ ಮೋಸ ಮಾಡಿದ್ದು, ಎಲ್ಲರೊಟ್ಟಿಗೆ ಕಾನ್ಸ್ಪಿರಸಿ ಮಾಡಿಬಿಟ್ಟು ಭಾರತ ದೇಶದ ಗಣಿ ಲೂಟಿ ಮಾಡಲಿಕ್ಕೆ ಟ್ರೈ ಮಾಡಿದ್ದು ಎಲ್ಲ ಇವರು. ಫಾದರ್ಸ್ ನೇಮ್ ಇನ್ನು ಪುನಃ ಹೇಳಬೇಡಿಯಪ್ಪ, ಕೈ ಮುಗಿದು ಕೇಳ್ಕೊಡ್ತೀನಿ. ದೇವೇಗೌಡರನ್ನು ತಂದ್ರಿ ಅಂತ ಹೇಳ್ಬೇಡಿ, ನಾನು ತಂದಿದ್ದಲ್ಲ. ಅದು ದೇವರು ಕೊಟ್ಟ ಗಿಫ್ಟ್ ದೇವೇಗೌಡರಿಗೆ. ಅದು ದೇವರು, ಕುಮಾರಸ್ವಾಮಿ ದೇವೇಗೌಡರ ಮಗನಾಗಿ ಹುಟ್ಟಿದ್ದು, ಅದು ಅವ್ರ ಗಿಫ್ಟ್ ನೋಡಿ. HD ದೇವೇಗೌಡ. ಇದೇ ಕುಮಾರಸ್ವಾಮಿ ಅಂತ ಪ್ರೂವ್ ಮಾಡೋದಕ್ಕೆ ಫಾದರ್ಸ್ ನೇಮ್ ಈಸ್ ಪ್ರೂವ್ಡ್. ಅದೇ ಹರದನಹಳ್ಳಿ D ದೇವೇಗೌಡರು. ವರ್ಷ 63 ವರ್ಷ. ಲಿಂಗ ಎಲ್ರಿಗೆ ಗೊತ್ತಿದೆ, ನ್ಯಾಷನಾಲಿಟಿ ಎಲ್ರಿಗೆ ಗೊತ್ತಿದೆ. ಪಾಸ್ಪೋರ್ಟ್ ನಂಬರು ಬರೆದವರೆ. ಪಾಸ್ಪೋರ್ಟ್ ನಂಬರು ಇದೆ, ಕುಮಾರಸ್ವಾಮಿದ್ದು ಪಾಸ್ಪೋರ್ಟ್ ನಂಬರ್. ಓಕೆ, ಅಲ್ಲಿಂದ ಬನ್ನಿ. ಐ ವಿಲ್ ಕಮ್ ಅಪ್ ನೋಡಿ. ಆಕ್ಯುಪೇಷನ್, ಉದ್ಯೋಗ ಏನು ಮಾಡ್ತಾರೆ? ರೈತರು. ಯಾರು? ಡ್ರ್ಯಾಗನ್ ಫ್ರೂಟು, ತೆಂಗಿನಕಾಯಿ, ಟೊಮೆಟೊ, ಕ್ಯಾರೆಟು ಬೆಳೀತಾ ಇರುವವರು. ಬಟ್ ಅವ್ರು ಬೇರೆ ಉದ್ಯೋಗ ಇದೆ ಅಂತ ಇದರಲ್ಲಿ ಹಾಕಿದ್ದಾರೆ, ಗೊತ್ತಿಲ್ಲ. MLA ರಾಮನಗರ ವಿಧಾನಸಭಾ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ವಿಳಾಸ ವಾಸ ನಂಬರ್ 286, 3ನೇ ಮುಖ್ಯ ರಸ್ತೆ, JP ನಗರ, ಅವ್ರದ್ದೇ ಮನೆ. ಓಕೆ. ತಾತ್ಕಾಲಿಕ ಕ್ರಿಮಿನಲ್ ನಂಬರ್, ಜಾಮೀನಿನ ಮೇಲೆ ಬಿಡುಗಡೆಯಾದ ದಿನಾಂಕ, ಬೇಲ್ ಸಿಕ್ಕಿದೆ ಅಣ್ಣನಿಗೆ. ಓಕೆ, ಬೇಲಲ್ಲೂ ಇದ್ದಾರೆ. ಅಂದರೆ ಮೋದಿಯವರಿಗೆ ಗೊತ್ತಾಗಿಲ್ವ ಗೊತ್ತಿಲ್ಲ, ಇವರಿಗೆ ಗೊತ್ತಿತ್ತು ಅಂತ ಆಯಿತು. ನಾನು ಫ್ರಾಡ್ ಮಾಡಿದ್ದೀನಿ, ನಾನು ಬೇಲಲ್ಲಿದ್ದೀನಿ ಅಂತ ಇವರಿಗೆ ಗೊತ್ತಿದೆ. ಕಾಯ್ದೆಗಳು, ಮೊದಲು ಹೇಳಿದ ಕಾಯ್ದೆ, ಜಮೀನ್ದಾರರ ಹೆಸರುಗಳು, ವಿಳಾಸ, ಇದು ನಾವು ಹೇಳಿದ್ದಲ್ಲ. ಬೇಲ್ಡ್ ಬೈ ಕೋರ್ಟು ನೋಡಿ. ಇವರು 3ನೇವರು. ಇದು ಕುಮಾರಣ್ಣ ಅನ್ನೋದು ನಾವು ಹೇಳಿರೋದಲ್ಲ. ಇದು ಚಾರ್ಜ್ ಶೀಟ್ ಆಫ್ ಲೋಕಾಯುಕ್ತ.
ಏನು ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಪುನಃ ಲಾಸ್ಟಿಗೆ ನಿಮಗೊಮ್ಮೆ ಇನ್ನೂ ಡೌಟ್ ಇದ್ದರೆ ಇನ್ನೊಬ್ಬರು 4ನೇವರು ನಿಮಗೆ ಲಾಸ್ಟ್, ಐ ವಿಲ್ ಟೇಕ್ ಯು ಟು ಲಾಸ್ಟ್ ಪೇಜ್. ನಾವು ಒಪಿನಿಯನ್ನು ನೋಡಿ ಎಲ್ಲ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಡಿಟೆಕ್ಟಿವ್ಸ್ ಏನೇನು ನಮ್ಮ ಹತ್ರ ಯಾವ್ಯಾವ ರೀತಿಯ ಪ್ರೂಫ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆರೋಪಿ ನಂಬರ್ 2 ಎಚ್ ಡಿ ಕುಮಾರಸ್ವಾಮಿ ಯವರಿಗೆ ಸಂಬಂಧಿಸಿದ ಕರ್ನಾಟಕ ಸರ್ಕಾರ ಸೈಟ್ ಫಾರೆನ್ಸಿಕ್ ಲ್ಯಾಬೊರೇಟರಿ ಮಡಿವಾಳ ಬೆಂಗಳೂರು ದಿನಾಂಕ ರಂದು ನೀಡಿದ ವರದಿಯಲ್ಲಿ ಒಪಿನಿಯನ್ ದ ಪರ್ಸನ್ ಹೂ ರೋಟ್ ದ ಸ್ಟ್ಯಾಂಡರ್ಡ್ ಸಿಗ್ನೇಚರ್ ಮಾರ್ಕ್ಡ್ ಆಸ್ Q1 and Q2 ನೋಡಿ ದ ಆಥರ್ಶಿಪ್ ಆಫ್ ದ questioned writings marked as Q2A is not possible since they are overwritten with the repeated strokes. Authorship of the questioned photocopied initial signature marked as Q1 is not possible since it is destroyed and bad line quality ಅಂತ ಹೇಳ್ಬಿಟ್ಟು ತಮ್ಮದು ಕೊಟ್ಟಾರೆ. ನೋಡಿ, ಘನ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ ನಾವು ಹೇಳಿದ್ದಲ್ಲ. ನೋಡಿ ಇಲ್ಲಿ ಸಂಕ್ಷಿಪ್ತ ವಿವರ, ಇದು ಓದಿದರೆ ಒಮ್ಮೆ ಸ್ವಲ್ಪ ಆದರೂ ಜನಗಳಿಗೆ ಅರ್ಥ ಆಗ್ಬೋದು. ಕಾಮನ್ ಸಂಕ್ಷಿಪ್ತ ವಿವರ ಅಂತ ಓದ್ತೀನಿ. ಶ್ರೀ SV ಸಾಕ್ರೆ ಲೋಕಬೇಗ ಇಲಾಖೆ ಗುತ್ತಿಗೆದಾರರು ಮಹಾರಾಷ್ಟ್ರದವರು ಮೆಸಸ್ ಶ್ರೀ ಸಾಯಿ ಮಿನರಲ್ ವೆಂಕಟೇಶ್ವರ ಮಿನರಲ್ಸ್ SSVM ಹೆಸರಿನಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು NEB ರೇಂಜಿನಲ್ಲಿರುವ 550 ಎಕರೆ ಭೂಮಿಗೆ ಗಡಿ ಗುತ್ತಿಗೆ ಪಡೆಯಲು ಅರ್ಜಿ ಸಲ್ಲಿಸಿರುತ್ತಾರೆ. ನಂತರದಲ್ಲಿ ವಿನೋದ್ ಗೋಯಲ್ ಮಾಲೀಕರು ಮೆಸಸ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ SSVM ಎಂದು ಸರ್ಕಾರಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸುಳ್ಳು ದಾಖಲೆಗಳನ್ನು ತಯಾರಿಸಿ ಸದರಿ ಸುಳ್ಳು ದಾಖಲೆಗಳ ಮೇರೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಮಾಡಿ ಮೆಸಸ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ SSVM ಹೆಸರಿಗೆ ಗಣಿಗುತ್ತಿಗೆ ನೀಡುವಂತೆ ಮತ್ತು ಶ್ರೀ SV ಸಾಕ್ರೆಯವರ ಹೆಸರಿನ ಬದಲು ವಿನೋದ್ ಗೋಯಲ್ ಮಾಲೀಕರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗುತ್ತಿಗೆ ಮಂಜೂರು ಮಾಡುವಲ್ಲಿ ಪ್ರಯತ್ನ ಮಾಡಿದ ಅಪರಾಧ ಎಸಗಿದ್ದು, ಈ ಬಗ್ಗೆ ಆರೋಪಿಗಳ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 16814 ರೀತ್ಯ ಪ್ರಕರಣ ದಾಖಲಾಗಿರುತ್ತದೆ. ವರ್ತಮಾನ ವರದಿಯಲ್ಲಿ ಎಂದು ತಪ್ಪಾಗಿ ನಮೂದಿಸಿದ್ದನ್ನು ನೋಡಿ ದಿನಾಂಕ 8/10/27 ಎಂದು ಪರಿಗಣಿಸುವಂತೆ ಮತ್ತು ದಿನಾಂಕ 19/4/2000 ಆರೋಪಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮತ್ತು ಆರೋಪಿ ಜವರೇಗೌಡರವರನ್ನು ಆರೋಪಿಗಳನ್ನಾಗಿ ಸೇರಿಸಿಕೊಳ್ಳುವಂತೆ ಕೋರಿ ನ್ಯಾಯಾಲಯಕ್ಕೆ ನಿವೇದಿಸಿಕೊಳ್ಳಲಾಗಿದೆ. ನೋಡಿ, ಇಲ್ಲಿದೆ ಆರೋಪ ಕಾಲಂ. ಬಳ್ಳಾರಿ ಜಿಲ್ಲೆ ಸಂಡೂರು ಅರ್ಜಿದಾರರು ಬಯಸಿದ, ಇಲ್ಲಿ ನೋಡಿ ಓದ್ತೀನಿ. ಅರ್ಜಿದಾರರು ಗುತ್ತಿಗೆ ಬಯಸಿದ್ದ ಪ್ರದೇಶವು ಅಧ್ಯಾರ್ಪಣೆ ಮಾಡಿದ ಪ್ರದೇಶವಾಗಿದ್ದು ಸದರಿ ಪ್ರದೇಶಗಳಿಗೆ ಸಂಬಂಧಿಸಿ ನ್ಯಾಯಾಲಯದಲ್ಲಿ ವಾದ್ಯಗಳು ತಡೆಯಾಜ್ಞೆಗಳು ಇದ್ದು ವೈಜ್ಞಾನಿಕವಾಗಿ ಗಣಿಗಾರಿಕೆ ನಡೆಸಲು ಮತ್ತು ಖನಿಜಾಭಿವೃದ್ಧಿಗೊಳಿಸಲು ತಡೆಯಾಗಿರುತ್ತದೆ. ಗಣಿಗುತ್ತಿಗೆ ಬಯಸಿ ಸ್ವೀಕೃತಿಗೊಂಡ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಸಂಬಂಧ ಖನಿಜ ರಿಯಾಯಿತಿ ನಿಯಮಾವಳಿ 910 ಪ್ರಕಾರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿಯಮ 11/3 ರೀತ್ಯ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಸಂಬಂಧ ಹಾಗೂ ನಿಯಮ 59 ಸಡಿಲಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಕೋರಲು ಸ್ವೀಕೃತಗೊಂಡ ಅರ್ಜಿಗಳ ತುಲನಾತ್ಮಕ ಪಟ್ಟಿಯೊಂದಿಗೆ ಸಾಕ್ಷಿ 10 ಶ್ರೀ ಗಂಗಾರಾಮ್ ಬಡೇರಿಯಾ ಆಯುಕ್ತರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರ್ತಾರೆ. ಅದನ್ನೂ ಮೀರಿ ಕುಮಾರಸ್ವಾಮಿಯವರು ನೋಡಿ, ಆರೋಪಿ ನಂಬರ್ 1, ಇನ್ನು ನಾವು ಆರೋಪಿ ನಂಬರ್ 2 ಓದುವ. ಕುಮಾರಸ್ವಾಮಿಯವರ ಮೇಲೆ ಏನು ಆರೋಪ ಅಂತ. ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇವರು ಸಾಕ್ಷಿ 19 ಶ್ರೀ DV ಪ್ರಸಾದ್ರವರಿಗೆ ಶ್ರೀ ವೆಂಕಟೇಶ್ವರ ಮಿನರಲ್ ಸಂಬಂಧಿತ ಕಡತ ತಯಾರಿಸಲು ಸೂಚನೆ ನೀಡಿದ್ದು, ಸದರಿ ಸೂಚನೆಯ ಮೇರೆಗೆ ಸಾಕ್ಷಿ 19 ಶ್ರೀ DV ಪ್ರಸಾದ್ರವರು ಸಚಿವಾಲಯದ ಟಿಪ್ಪಣಿ ಸೋ ಅಂಡ್ ಸೋ ಸಂಬಂಧಿಸಿದ ಕಡತ ಕಳಿಸುವಂತೆ ತಿಳಿಸಿದ್ದರಿಂದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಸಾಕ್ಷಿ 17 ಶ್ರೀ ಸುಭಾಷ್ ಪಟ್ಟಣಶೆಟ್ಟಿ ಮತ್ತು ಸಾಕ್ಷಿ 18 ಶ್ರೀ ಮಹೇಂದ್ರ ಜೈನ್ ರವರು ವಾಣಿಜ್ಯ ಕೈಗಾರಿಕೆ ಇಲಾಖೆ ಸರ್ಕಾರದ ಸಚಿವಾಲಯದ ಕಡತ ಸೋ ಅಂಡ್ ಸೋ ಟಿಪ್ಪಣಿ 11ರಿಂದ 13 ಮತ್ತು 15 ಕ್ರಮವಾಗಿ ಖನಿಜ ಮಾಹಿತಿ ನಿಯಮಾವಳಿ ಸಡಿಲಿಕೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸ್ಪಷ್ಟ ಕಾರಣಗಳು ಇರುವುದಿಲ್ಲ, ಸ್ಪಷ್ಟ ಕಾರಣಗಳು ಇಲ್ಲದ ಹೊರತು ಸಡಿಲಿಕೆಗಾಗಿ ಪ್ರಸ್ತಾವನೆಯನ್ನು ಕಳಿಸಿದಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗಿದೆ ಎಂದು ಅನುಮೋದನೆ ಮಂಡಿಸಿ ಕಡತವನ್ನು ಆರೋಪಿ 2 ಕುಮಾರಸ್ವಾಮಿ ಅವರಿಗೆ ಕಳಿಸಿರುತ್ತಾರೆ. ಆರೋಪಿ 2 ಏನು ಮಾಡ್ತಾರೆ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕ್ಷಿ 17 ಪಟ್ಟಣಶೆಟ್ಟಿ ಮತ್ತು ಮಹೇಂದ್ರ ಜೈನ್ರವರು ಮಂಡಿಸಿದ ಅನುಮೋದನೆ ವ್ಯತಿರಿಕ್ತವಾಗಿ ಯಾವುದೇ ಸ್ಪಷ್ಟ ಕಾರಣಗಳನ್ನು ನೀಡದೆ ಖನಿಜ ರಿಯಾಯಿತಿ ನಿಯಮಾವಳಿ 1960 ನಿಯಮಾವಳಿಗೆ ವಿರುದ್ಧವಾಗಿ ದಿನಾಂಕ 6/10/27 ಕಡತದ ಟಿಪ್ಪಣಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಳ್ಳಾರಿ ಸಂಡೂರು ತಾಲೂಕು ರೇಂಜ್ ಇವರಿಗೆ ಗಣಿಗುತ್ತಿಗೆಯನ್ನು ಮಂಜೂರು ಮಾಡಿರುತ್ತಾರೆ. ಫೇಕ್ ಕಂಪನಿ ಕ್ರಿಯೇಟ್ ಮಾಡಿ ಅದನ್ನು ನ್ಯಾಯಾಲಯಕ್ಕೂ ಕೊಟ್ಟು ಓನರ್ ಫೇಕನ್ನು ಕೂರಿಸಿ ಅಧಿಕಾರಿಗಳು ಕೊಡಬೇಡಿ, ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸಲ್ಲಿ ಇಲ್ಲ, ಅದು ಸಡಿಲಿಕೆ ಮಾಡಿಕೆ ಇಲ್ಲ ಅಂತ ಹೇಳಿದ ಮೇಲೂ ತಾನೇ ಫೈಲಿಗೆ ಕರ್ಕೊಂಡು ಬಂದು ತನ್ನ ಹಸ್ತಾಕ್ಷರದಲ್ಲೇ ನಿಮಗೆಲ್ಲರಿಗೆ ಇನ್ನೊಂದು ಖುಷಿ ಅಂದರೆ 2 ದಿನ ಬಿಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಪದವಿಯಿಂದ ಇಳೀತಾರೆ. ಲಾಸ್ಟ್ ಫೈಲ್ ವಿಚ್ ಈ ಕ್ಲಿಯರ್ಡ್
ಏನಕ್ಕಂತಿರ್ಬೋದು. 8/10/2007 ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ. ಇಳಿಯುವ ಮೊದಲು ಫೇಕ್ ಕಂಪನಿ ಕ್ರಿಯೇಟ್ ಮಾಡಿ, ಫೇಕ್ ಕಂಪನಿಯ ಹೆಸರಲ್ಲಿ 550 ಎಕರೆ ಜಾಗವನ್ನು ಎಲ್ಲರೂ ಬೇಡ ಅಂತ ಹೇಳಿದಾಗ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ, ಕೋರ್ಟಿನ ತಡೆಯಾಜ್ಞೆ ಇದ್ರೂ ಅಪ್ಲಿಕೇಶನ್ ಹಾಕದೇ ಇದ್ದವನನ್ನು ಇನ್ನೊಂದು ಅಪ್ಲಿಕೇಶನ್ ಹಾಕುವ ಫೇಕನ್ನು ಕ್ರಿಯೇಟ್ ಮಾಡಿ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿ ತಾನೇ ಫೈಲ್ ತರಿಸ್ಕೊಂಡು 550 ಎಕರೆ ಜಾಗವನ್ನು ಕೂಡ ವಿನೋದ್ ಗೋಯಲ್ಗೆ ಕುಮಾರಸ್ವಾಮಿಯವರೇ ಖುದ್ದು ಮಂಜೂರು ಮಾಡಿರುತ್ತಾರೆ. ಆರೋಪಿ ಎಚ್ ಡಿ ಕುಮಾರಸ್ವಾಮಿಯವರು ಮೆಸರ್ ಸಾಯಿ ವೆಂಕಟೇಶ ಮೆನರ್ಸರ್ಗೆ ಗಣಿಗುತ್ತಿಗೆಯನ್ನು ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಆರೋಪಿ 3 ಶ್ರೀ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವ ಸಂಬಂಧವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸಾಯಿ ವೆಂಕಟೇಶ್ವರ ಮೆನರ್ಸರು ಸಲ್ಲಿಸಿರುವ ಅರ್ಜಿಯು ಮಾಹಿತಿ ತರಲು ನಿರ್ದೇಶಕರು ಸ್ವಯಂಸೋ ಸಾಯಿ ಮಿತ್ರ ಮಾಲೀಕರೆಂದು ಸೇರಿಸುವಂತೆ. ಅಂದರೆ ಹೊಸ ಕಂಪನಿ ಕ್ರಿಯೇಟ್ ಮಾಡಿ, ಫೇಕ್ ಕಂಪನಿ ಕ್ರಿಯೇಟ್ ಮಾಡಿ ಅವನ ಹೆಸರು ಸೇರಿಸುವಂತೆ ಮೇಲಧಿಕಾರಿಗಳ ಮೇಲೆ ಅನುಮೋದನೆ ಪಡೆಯದೆ ಸದರಿ ಪ್ರಸ್ತಾವನ ಆರೋಪಿ ನಂಬರ್ ಸಿ ನಿರ್ದೇಶಕರು ಇಲಾಖೆಯವರಿಗೆ ಕಳಿಸಿರ್ತಾರೆ. ಕುಮಾರಸ್ವಾಮಿಯವರ ಗನಂದಾರಿ ಕೆಲಸಗಳು. ನಂಬರ್ 1, ಅಲ್ಲಿ ಗಣಿಗುತ್ತಿಗೆ ಕೊಡುವಂಗಿಲ್ಲ, ನ್ಯಾಯಾಲಯದ ಸ್ಟ್ರಿಕ್ಟ್ ತಡೆಯಾಜ್ಞೆ ಇರುತ್ತದೆ. ನಂಬರ್ 2, ಸೆಂಟ್ರಲ್ ಗವರ್ಮೆಂಟ್ ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಆ ನಿಯಮಗಳನ್ನು ಸಡಿಲಿಕೆ ಮಾಡಲಿಕ್ಕಾಗಲ್ಲ ಅನ್ನುವ ಸ್ಟ್ರಿಕ್ಟ್ ರೂಲ್ಸನ್ನು ಪಾಸ್ ಮಾಡಿರ್ತಾರೆ. ನಂಬರ್ 3, ಅಪ್ಲಿಕೇಶನ್ನೇ ಹಾಕದ ಕಂಪನಿ ವಿನೋದ್ ಗೋಯಲ್ ಅವರ ಕಂಪನಿ. ನಂಬರ್ 4, ಅಪ್ಲಿಕೇಶನ್ ಹಾಕದ ಕಂಪನಿಗೆ ಇನ್ನೊಂದು ಫೇಕ್ ಕಂಪನಿಯನ್ನು ಕ್ರಿಯೇಟ್ ಮಾಡಿ, ಅದೇ ಥರ ಹೆಸರಿರುವ ಕಂಪನಿಯನ್ನು ಕ್ರಿಯೇಟ್ ಮಾಡಿ, ಅದೇ ಓಲ್ಡ್ ಕಂಪನಿ ಅಂತ ಇದನ್ನು ಮ್ಯಾಚ್ ಮಾಡಿ ಅದನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟು ಉಚ್ಚ ನ್ಯಾಯಾಲಯಕ್ಕೆ ಮೋಸ ಮಾಡಿ ಏಕಪಕ್ಷೀಯವಾಗಿ ಜಡ್ಜ್ಮೆಂಟನ್ನು ತಂದು ಅದರಿಂದನೂ ಸಾಧ್ಯವಾಗದಾಗ ಅಧಿಕಾರಿಗಳು ಮಾಡಲ್ಲ ಅಂತ ಹೇಳಿದ ಮೇಲೆ ತಾನೇ ಮುಖ್ಯಮಂತ್ರಿಯವರು ಕಡತವನ್ನು ತರಿಸ್ಕೊಂಡು ಅಧಿಕಾರಿಗಳು ಬೇಡ ಅಂತ ಹೇಳಿದ ಮೇಲೂ ತನ್ನ ಹಸ್ತಾಕ್ಷರದಿಂದನೇ ಎಲ್ಲ ನಿಯಮಗಳನ್ನು ಮೀರಿ, ಸೆಂಟ್ರಲ್ ಗೌರ್ಮೆಂಟ್ನ ಆದೇಶವನ್ನು ಮೀರಿ 550 ಎಕರೆ ಜಾಗವನ್ನು ಫೇಕ್ ಕಂಪನಿಗೆ ಮತ್ತು ಫೇಕ್ ಪರ್ಸನ್ಗೆ ಕುಮಾರಸ್ವಾಮಿಯವರು ಎಲ್ಲ ರೀತಿಯ ಒತ್ತಡ ಹಾಕಿ ತಾನೇ ಸಿಗ್ನೇಚರ್ ಹಾಕಿ ರಿಲೀಸ್ ಮಾಡ್ತಾರೆ. ಮತ್ತು 2 ದಿನದ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ. ಇದು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ನೆಕ್ಸ್ಟ್, ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಇನ್ನು. ಐ ವಿಲ್ ಕಮ್ ಟು ಮೇನ್ ಪಾಯಿಂಟ್. ಇಷ್ಟೆಲ್ಲ ಮುಖ್ಯಮಂತ್ರಿಗಳ ಮೇಲೆ ನೀವು ಆಪಾದನೆ ಮಾಡ್ತಾಯಿದ್ರಿ, ನಮ್ಮ ಅಪ್ಪಟ ಅಪರಂಜಿ ಕುಮಾರಣ್ಣನ ಮೇಲೆ ಇಷ್ಟೆಲ್ಲ ಹೇಳ್ತಾ ಇದ್ರಿ. ಮಾನವೀಯತೆ ದೃಷ್ಟಿಯಿಂದಾದರೂ ಬೆನಿಫಿಟ್ ಆಫ್ ದ ಡೌಟ್ ಆದರೂ ಅವರಿಗೆ ಕೊಡುವ. ಈಗ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಇರುವಂತಹ ಮೋದಿಯವರ ಸಂಪುಟದಲ್ಲಿ ಸ್ವಚ್ಛ ಮಂತ್ರಿಯಾಗಿ ಸ್ವಚ್ಛಂದವಾಗಿ ತಿರುಗಾಡ್ತಾ ಇದ್ದಾರೆ. ಅವರಿಗೆ ಯಾಕೆ ಈ ಒಂದು ರೀತಿಯ ಅಪವಾದ? ಅವರು ಪಾದಯಾತ್ರೆಯಲ್ಲಿ ಬೆಂಡು ಬಳಲಿದ್ದಾರೆ. ಇನ್ನೊಬ್ಬರೊಟ್ಟಿಗೆ, ಇನ್ನೊಂದು ನಾಯಕರೊಟ್ಟಿಗೆ ಅವರು ಮಾತಿನ ಅಬ್ಬರದಲ್ಲಿ ತೂತು ಮೈಮೈಯಲ್ಲಿದ್ದಾರೆ. ನಾವೆಲ್ಲ ಅವರಿಗೆ ಎಲ್ಲ ಜಾತಿ ಬೆಂಬಲ ಕೊಟ್ಟು ಅವರೊಟ್ಟಿಗೆ ನಿಂತುಕೊಳ್ಳಬೇಕು ಎನ್ನುವ ಸನ್ನಿವೇಶದಲ್ಲಿ ಮಾನವೀಯತೆ ನೆಲೆಗಟ್ಟಿನಲ್ಲಿ FSL ರಿಪೋರ್ಟಲ್ಲಿ ಬಂದಂತಹ ಇದೇನಾ ಕುಮಾರಸ್ವಾಮಿ ಸೈನ್ ಹಾಕಿದ್ದ? ಹೌದಾ? ನಮ್ಮ ಕುಮಾರಣ್ಣ ಇಂಥ ಒಂದು ಕೆಲಸಗಳನ್ನು ಮಾಡ್ಬೋದಾ? ಮಾಡಿದ ಮೇಲೇನೂ ಅವರನ್ನು ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ, ಸಾಧ್ಯನಾ? ರಾಜ್ಯಪಾಲರು ಆ ಫೈಲನ್ನು 10 ತಿಂಗಳಿಂದ ಮುಚ್ಚಿಟ್ಟಿದ್ದಾರೆ ಎನ್ನುವುದು ಸರಿಯಾ ಅಂತೆಲ್ಲ ಕ್ವಶನ್ನೊಂದಿಗೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಕಡತ ಅಂತ ಏನು ಹೇಳ್ತೀವಿ, ಆ ಫೈಲಿನ ಕಡತದ ದರ್ಶನ ಮಾಡ್ತಾ ಇದ್ದೀನಿ ನಿಮಗೆ. ಇದು ಕಡತ, ಕಂಪ್ಲೀಟ್ ಕಡತ, ಏನೇನು ಪ್ರೊಸೀಜರ್ ಆಗಿದೆ, ಪ್ರೊಸೀಡಿಂಗ್ಸ್ ಆಗಿದೆ ಅನ್ನುವ ಕಡತ ಇದು. ನಾನು ನಿಮಗೆ ಡೈರೆಕ್ಟಾಗಿ ಕರ್ಕೊಂಬರ್ತಾ ಇದ್ದೀನಿ. ನೋಡಿ ಇಲ್ಲಿ ಕುಮಾರಸ್ವಾಮಿ ಅವರು ಫೈಲನ್ನು ಕೇಳಿದಾಗ ಅಲ್ಲಿ ಅಧಿಕಾರಿಯವರು ಬರೀತಾರೆ, ಫೈಲ್ ಈಸ್ ಸಬ್ಮಿಟೆಡ್ ಆ್ಯಸ್ ಡಿಸೈರ್ಡ್ ಬೈ ಮಿಸ್ಟರ್ CM. ಆಗಿನ CM ಆಗಿದಂತಹ ಕುಮಾರಸ್ವಾಮಿಯವರ ಆಫೀಸಿಗೆ ನಾವು ಫೈಲನ್ನು ಕಳಿಸಿದ್ದೀವಿ. ಸಬ್ಮಿಟೆಡ್ ಆ್ಯಸ್ ಡಿಸೈರ್ಡ್. ಕುಮಾರಸ್ವಾಮಿಯವರ ಇಂಗಿತದ ಮೇಲೆಗೆ, ರಿಕ್ವೆಸ್ಟ್ ಮೇಲೆಗೆ, ಆರ್ಡರ್ ಮೇಲೆಗೆ ನಾವು ಈ ಫೈಲನ್ನು 5/10 ಕುಮಾರಸ್ವಾಮಿಯವರು 5ನೇ ತಾರೀಕಿಗೆ ಇನ್ನೇನೇನು ಮಾಡಿದ್ದಾರೆ ಅಂತ ಉಳಿದ ಫೈಲ್ಗಳನ್ನು ನಾವು
ಇನ್ನುಳಿದ ಎಪಿಸೋಡ್ಗಳಲ್ಲಿ ತರ್ತೀವಿ. ದಿಸ್ ಇಸ್ ವೆರಿ ಗುಡ್ ಡೇ ಫಾರ್ ಹಿಮ್. 5 ಲಕ್ಕಿ ನಂಬರ್ ಅವರಿಗೆ. ಅಕ್ಟೋಬರ್ 5 ಇಟ್ಸ್ ಎ ಬೆಸ್ಟ್ ನಂಬರ್ ಫಾರ್ ಹಿಮ್. 5:10 ಕುಮಾರಸ್ವಾಮಿಯವರು ಈ ಫೈಲನ್ನು ತಗೊಂಡ್ಬರ್ತಾರೆ. ತಗೊಂಡು ಬಂದ ಮೇಲೆ ಏನು ಮಾಡ್ತಾರೆ? ಇದು ಜಾತಕ. ಇನ್ನೇನಾದರೂ ಹೇಳಬೇಕಾ? ಇದಕ್ಕಿಂತ ಜಾಸ್ತಿ ಮೋದಿ ಇನ್ನೇನಾದರೂ ಓದಬೇಕಾ? ಇದಕ್ಕಿಂತ ಜಾಸ್ತಿ ಜನಸಾಮಾನ್ಯನಿಗೆ ಏನಾದರೂ ತಿಳಿ ಹೇಳಬೇಕಾ? ಇದಕ್ಕಿಂತ ಜಾಸ್ತಿ ನಮ್ಮ ರಾಜ್ಯಪಾಲರಿಗೆ ಏನಾದರೂ ಅರ್ಥ ಆಗಬೇಕಾ? ಇದಕ್ಕಿಂತ ಜಾಸ್ತಿ ನಮ್ಮ ಜರ್ನಲಿಸಮ್ ಏನಿದೆ, ಒಂದು ಗ್ರೂಪ್ ಇದೆಯಲ್ಲ, ಅವರಿಗೂ ಅದು ಅರ್ಥ ಆಗಬೇಕಲ್ಲ. ನಾವು ದ ಗ್ರ್ಯಾಂಟ್ ಆಫ್ ಮೈನಿಂಗ್ ಲೀಸ್ ಇನ್ ರೆಸ್ಪೆಕ್ಟ್ ಆಫ್ 550 acres ಆಫ್ ದ ಲ್ಯಾಂಡ್ ಇನ್ ಜೋಗ್. ನೋಡಿ ಇಲ್ಲಿ, ಸಂಡೂರು ತಾಲೂಕ್, ಬಳ್ಳಾರಿ ಡಿಸ್ಟ್ರಿಕ್ಟ್, CI 252 mm 2006. I have pursued the records and mining lease in respect of 550 acres of the land in Jog. ನೋಡಿ, ಸಂಡೂರು ತಾಲೂಕು, ಬಳ್ಳಾರಿ ಡಿಸ್ಟ್ರಿಕ್ಟ್ ಈಸ್ ಗ್ರಾಂಟೆಡ್ ಇನ್ ಫೇವರ್ ಆಫ್ ದ ಫಾಲೋವಿಂಗ್. ಯಾರು ಗೊತ್ತಾ? MS ಶ್ರೀ ಸಾಯಿ ವೆಂಕಟೇಶ್ವರ ಮೈನ್ಸ್ ಮಿನರಲ್ಸ್, HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ. I will mark with red signal. ಟ್ರೈನನ್ನೇ ನಿಲ್ಲಿಸುತ್ತಂತೆ. ಕುಮಾರಸ್ವಾಮಿಯ ವೇಗವನ್ನು ಈ ಸಿಗ್ನೇಚರ್ ನಿಲ್ಲಿಸಲಿಕ್ಕಿಲ್ವಾ? ಈ ರೆಡ್ ಸಿಗ್ನಲ್ ಮೋದಿಯವರ ಕಣ್ಣಿಗೆ ಬೀಳಲಿಕ್ಕಿಲ್ವಾ? ಈ ರೆಡ್ ಸಿಗ್ನಲ್ಲು ಕರ್ನಾಟಕದ ಇನ್ನೂ ನಾವು ಏನು ಇಷ್ಟು ಅಮಾಯಕರ, ಇನ್ನೂ ಇವರನ್ನು ನಂಬುವಷ್ಟು, ಇವರು ಹೇಳಿದ್ದನ್ನು ನಂಬುವಷ್ಟು, ಇವರೊಟ್ಟಿಗೆ ಪಾದಯಾತ್ರೆ ಬಸುವಷ್ಟು ಮೂರ್ಖರ ನಾವು. I have pursued the records and the mining lease in respect so and so place. Is granted in favor of the following. ಇದು ಯಾವುದು ಗೊತ್ತಾ? ಫೇಕ್ ಕಂಪನಿ. ಕುಮಾರಸ್ವಾಮಿ ಅವರು ಕ್ರಿಯೇಟ್ ಮಾಡಿಸಿದಂತಹ ಫೇಕ್ ಕಂಪನಿ, ಫೇಕ್ ಓನರು, ಫೇಕ್ ಕಂಪನಿ, ಫೇಕ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗ್ಬಿಟ್ಟು ಫೇಕ್ ಅಫಿಡವಿಟ್ ಕೊಟ್ಟಂತಹ ಕಂಪನಿ. ಎಲ್ಲ ಅಧಿಕಾರಿಗಳು ಇದು ಮಾಡಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮಾಡಬೇಡಿ ಅಂತ ಹೇಳಿದ ಮೇಲೇನು ತಾನಿನ್ನು ಏನು 2 ದಿನದಲ್ಲಿ ಇಳಿತೇನೆ ಅಂತ ಗೊತ್ತಾದಾಗ 550 ಎಕರೆ ಮೈನಿಂಗನ್ನು ಫೇಕ್ ಕಂಪನಿಗೆ ಕುಮಾರಸ್ವಾಮಿಯವರು ತನ್ನ ಹಸ್ತಾಕ್ಷರದಲ್ಲಿ, ತನಗೆ ಯಾವ ಅಧಿಕಾರವೂ ಇಲ್ಲದಿದ್ದರೂ ಕೂಡ ಎಲ್ಲ ರಿಪೋರ್ಟ್ಗಳನ್ನು ಪಕ್ಕಕ್ಕೆ ಹಾಕಿ, ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ಗಳನ್ನು ಬಿಸಾಕಿ, ಸುಳ್ಳು ಹೇಳಿ, ಫ್ರಾಡ್ ಮಾಡಿ, 420 ಕೆಲಸ ಮಾಡಿ, ಕರ್ನಾಟಕದ ಅಲ್ಲ ಭಾರತದ ಖನಿಜ ಸಂಪತ್ತನ್ನು ಲೂಟಿ ಮಾಡಿ, ನೈಸರ್ಗಿಕವಾಗಿ ಅಲ್ಲಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ ಮೇಲೇನು ಆ 250 ಎಕರೆಯಲ್ಲಿ ತಡೆಯಾಜ್ಞೆಗಳಿದ್ದಾವೆ, ಮಾಡಲಿಕ್ಕಾಗಲ್ಲ, ದರ್ ಇಸ್ ಎ ಕೋರ್ಟ್ ಆರ್ಡರ್ಸ್ ಅಂತ ಹೇಳಿದ ಕೂಡ ಅದನ್ನೆಲ್ಲ ಮೆಟ್ಟಿ ಹಾಕಿ ಕುಮಾರಸ್ವಾಮಿಯವರು ಬರೆದ ಶರ ಇದು. ದಿಸ್ ಈಸ್ ಆರ್ಡರ್. ಆ್ಯಂಡ್ ಯಾವಾಗ ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್ ಆಗಿ ಇಳಿಯುವ 2 ದಿನ ಮುಂಚೆ, ನಾನು ಹೇಳಿದ್ದೀನಲ್ಲ 5-10 ಈಸ್ ದ ಬಿಗ್ಗೆಸ್ಟ್ ಡೇ ಆಫ್ ಕುಮಾರಸ್ವಾಮಿ ಅಂತ ಈಗಲೂ ಹೇಳ್ತಾ ಇದ್ರಿ. ಇನ್ನುಳಿದ ಫೈಲಿಗಳು 5-10 ಏನೇನಾಗಿದೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಇಂತಹ ಮಂತ್ರಿ, ಇಂತಹ ಚೀಫ್ ಮಿನಿಸ್ಟರ್ ಆದವನು ಇವತ್ತು ನೈತಿಕತೆಯ ಡ್ರಾಮಾಗಳನ್ನು ಆಡಿಕೊಂಡು ಪಾದಯಾತ್ರೆ ಮಾಡ್ತಿರುವ ಕುಮಾರಸ್ವಾಮಿಯವರು ಇವತ್ತು ಅದೇ ಮಿನಿಸ್ಟ್ರಿ, ಮೋದಿ ಕ್ಯಾಬಿನೆಟ್ನೆಲ್ಲ ಅದೇ ಮಿನಿಸ್ಟ್ರಿಯಲ್ಲಿ ಈ ರಿಪೋರ್ಟನ್ನು ಗವರ್ನರ್ ಮುಚ್ಚಿಟ್ಟು ಬಿಟ್ಟು ಯಾವುದೇ ಆ್ಯಕ್ಷನನ್ನು 10 ತಿಂಗಳು ತಗೊಳ್ಳದೆ ಪಕ್ಕಕ್ಕಿಟ್ಟು ಬಿಟ್ಟು ಅದೇ ಟೈಮಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ತಾನು ಪುನಃ MP ಆಗಿ 2 ಸೀಟಿನ BJPಯ ಭಿಕ್ಷೆಯೊಟ್ಟಿಗೆ MP ಆಗಿ ಅಲ್ಲಿ ಹೋಗಿ ಅದೇ ಮಂತ್ರಿಯನ್ನು ಪಡೆದುಕೊಳ್ಳುವಷ್ಟು ಕೆಪಾಸಿಟಿ ಈ ಭಾರತ ದೇಶದಲ್ಲಿ ಇವರ ಫ್ಯಾಮಿಲಿಗೆ ಬಿಟ್ಟರೆ ಯಾರಿಗಿರ್ಬೋದು? ಆ್ಯಂಡ್ ಇವರು ಹೇಳ್ತಾರೆ, ನಾನು ಟೊಮೆಟೊ ಬೆಳಿತೀನಿ, ಪೊಟ್ಯಾಟೊ ಬೆಳಿತೀನಿ, ಡ್ರ್ಯಾಗನ್ ಫ್ರೂಟ್ ಬೆಳಿತೀನಿ, ಸೀಬೆಕಾಯಿ ಹಾಕಿದ್ದೀನಿ, 150 ಕುರಿಗಳಿದ್ದಾವೆ ನನ್ನ ಹತ್ರ, ಅವು ದಿನಾ 1-4 ಮರಿ ಹಾಕ್ತವೆ, ನಾನು ಪ್ಯಾಂಟ್ ಕಳಿಸಿದ್ದೀನಿ, ಪಂಚೆಗೆ ಬಂದಿದ್ದೀನಿ. ಮೋದಿಯವರಿಗೆ ಮಂಕು ಬೂದಿ ಎರಚುವ, ಕೈ ಎತ್ತುವ, ಅವರಿಗೆ ಗಿಫ್ಟ್ ತಗೊಂಡೋಗಿ ಆರ್ಟ್ ಅಂತ ಮಿಡ್ ನೈಟ್ ಕೊಡುವಂತಹ ಫ್ಯಾಮಿಲಿಯ ಸಚ್ಚಾರಿತ್ರ್ಯ ಇದು. ಇಫ್ ದರ್ ಈಸ್ ಎನಿ IB,
ಇಫ್ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತಾ ಇದ್ರೆ ಅಥವಾ ರಾಜ್ಯ ಸರ್ಕಾರಕ್ಕೆ ತಲುಪ್ತಾ ಇದ್ರೆ, ವೇರ್ ಇಸ್ ದಿಸ್ ರಿಪೋರ್ಟ್? ನಾನು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಒಂದು ದಿನಕ್ಕೆ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡುವವನು, ಒಬ್ಬ ಭ್ರಷ್ಟ ಲೆಟ್ರಿಗೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಡ್ಬೋದಾದರೆ, ಮುಖ್ಯಮಂತ್ರಿಯವರಿಗೆ ತನ್ನದೇ ಗವರ್ಮೆಂಟಿನ ತನ್ನದೇ ಮುಖ್ಯಮಂತ್ರಿಗೆ ಶೋಕಾಸ್ ನೋಟಿಸ್ ಕೊಡಬೇಕಾದಾದರೆ ಯಾಕೆ ಇದು 10 ತಿಂಗಳು ಇನ್ನು ಡಸ್ಟ್ಬಿನ ಅಥವಾ ಯಾವುದರ ಕೆಳಗಡೆನೋ ಬಿದ್ದುಕೊಂಡಿದೆ? ಹೌ ಕುಮಾರಸ್ವಾಮಿ ಕ್ಯಾನ್ ಎಸ್ಕೇಪ್ this and fight the election and became again minister in the Modi cabinet in the same ministry? ಇದು ಮೋದಿಯವರ ನೈತಿಕತೆಗೂ ಕ್ವಶನ್ ಮಾರ್ಕ್, ಅಮಿತ್ ಶಾ ಅವರ ನೈತಿಕತೆಗೂ ಕ್ವಶನ್ ಮಾರ್ಕ್, ನಾವೆಲ್ಲ ಓಟ್ ಹಾಕಿ ಗೆಲ್ಲಿಸಿದ ಭಾರತ ಸರ್ಕಾರಕ್ಕೂ ಕ್ವಶನ್ ಮಾರ್ಕ್, ಆ್ಯಂಡ್ ರಾಜ್ಯಪಾಲರಿಗೆ ಇದು ದೊಡ್ಡ ಬ್ಲ್ಯಾಕ್ ಮಾರ್ಕ್ನು ಬರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಮೇಲೆ ಆದಂತಹ ರಿಪೋರ್ಟನ್ನು, ಆದಂತಹ ಚಾರ್ಜ್ ಶೀಟನ್ನು ಇನ್ನೂ ಯಾವುದೋ ಅಡಿಗಾಕಿ ಕೂತ್ಕೊಂಡಿದ್ದಾರಲ್ಲ. ವೈ ದಿಸ್ ಆಕ್ಟಿವ್ ಪ್ರೆಸೆನ್ಸ್ ಗವರ್ನರ್ದು ಇಲ್ಲ ಇದರಲ್ಲಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನ, ಅಥವಾ ಇದು ಫಿಕ್ಸ್ಡ್ ಪಾಲಿಟಿಕ್ಸಾ ಅಥವಾ ಟಾರ್ಗೆಟೆಡ್ ಪಾಲಿಟಿಕ್ಸಾ ಅನ್ನುವ ಜನಗಳ ವಾದಕ್ಕೆ ಪುಷ್ಟಿ ನೀಡುವಂತಹ ಕೇಸ್. ಐ ಡೋಂಟ್ ಬಾದರ್. ನೋ ಕಾಂಪ್ರಮೈಸ್ ಜರ್ನಲಿಸಮ್ ಅಂತ ಬಂದಿದ್ದೀವಿ. ಅದೇ ಜರ್ನಲಿಸಮಿನ ಬದ್ಧತೆಯೊಂದಿಗೆ ಇವತ್ತು ಈ ಸ್ಟೋರಿಯನ್ನು ತೋರಿಸಿದ್ದೀವಿ. Again I am telling you, this is not a personal fight. ಇದು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ದೇಶದ ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದ ಸಂವಿಧಾನದ ಮರ್ಯಾದೆ ಉಳಿಸುವ, ಇವರು ಅದಕ್ಕೆ ಪ್ರತಿಜ್ಞೆ ಕೊಡ್ತಾರಲ್ಲ, ಅಪವಿತ್ರ ಮಾಡ್ತಾರಲ್ಲ, ಅಂತಹ ಒಂದು ನಿದರ್ಶನಕ್ಕೆ ಶ್ರೀ ಕುಮಾರಸ್ವಾಮಿಯವರು ನೈತಿಕತೆಯಿಂದ ನಡೆಯುವ ಪಾದಯಾತ್ರೆ ಇದೆ ಅಲ್ವಾ, ಅದನ್ನು ಕ್ವಶನ್ ಮಾಡ್ತಾ ಇವತ್ತು ನಾವು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಯಾವ ಸ್ಟೋರಿಗೂ ನಾವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀವಿ. ಇವತ್ತು ಜನತಾ ನ್ಯಾಯಾಲಯದ ಮುಂದೆ ಎವ್ರಿ ಕ್ವಶನ್ ಮಾರ್ಕ್ ಇಡ್ತಾ ಇದ್ದೀವಿ. ಯಾರ ನೈತಿಕತೆಯನ್ನು ಯಾರು ಕ್ವಶನ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿಗೆ ಪಾದಯಾತ್ರೆ ಹೊರಟಿದ್ದಾರೆ, ಯಾರು ಯಾವ ಗವರ್ಮೆಂಟನ್ನು ಬೀಳಿಸ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಯಾರು ನಮ್ಮನ್ನು ಮೋದಿಯವರು ಅನಲೈಸ್ ಮಾಡಿ ನಾವು ಏನು ಅಂತ ದೊಡ್ಡವರಂತ ಹೇಳ್ಬಿಟ್ಟು ನನಗೆ ಈ ಪಟ್ಟವನ್ನು ಕೊಟ್ಟಿದ್ದಾರೆ ಅಂತ ಅವರೇ ಪ್ರೂವ್ ಮಾಡಿ ಚಪ್ಪಾಳೆ ತಟ್ಟಿಸ್ಕೊತಾ ಇದ್ದಾರೆ. We keep this question in front of the Honorable Prime Minister of India, Shri Modi ji, Governor of Karnataka, Tawarchand Gehlot ji, ಭಾರತದ ಸುಪ್ರೀಂ ಕೋರ್ಟ್ ಎದುರಿಗೆ ಈ ಕ್ವಶನ್ ಅನ್ನು ನಾವು ಇಡ್ತಾ ಇದ್ದೀವಿ. ಯಾಕಂದರೆ ಸುಪ್ರೀಂ ಕೋರ್ಟ್, ಇಂಡಿಯಾ ಇಸ್ ಆರ್ಡರ್ ಟು ಗೆಟ್ ಜಸ್ಟಿಸ್ ಟು ದಿಸ್ ಕೇಸ್. ಮಾತ್ರವಲ್ಲ, ಫ್ರಾಡ್, ನ್ಯಾಯಾಲಯಕ್ಕೆ ಫ್ರಾಡ್ ಮಾಡ್ತಾರೆ. ಜಗತ್ತಿಗೆ ಫ್ರಾಡ್ ಮಾಡೋದು ಬಿಡಿ, ಇಟ್ಸ್ ಎ ಫ್ರಾಡ್ ಫ್ಯಾಮಿಲಿ. ನ್ಯಾಯಾಲಯಕ್ಕೂ ಫ್ರಾಡ್ ಮಾಡ್ತಾರೆ. ಸುಳ್ಳು ಮನುಷ್ಯನನ್ನು, ಸುಳ್ಳು ಕಂಪನಿಯನ್ನು ಸೃಷ್ಟಿ ಮಾಡ್ತಾರೆ. ಭಾರತ ದೇಶದ ಸರ್ಕಾರಕ್ಕೂ ಸುಳ್ಳು ಹೇಳಿ ಅಪಮಾನ ಮಾಡಿ ಇದನ್ನು ಮಾಡ್ತಾರೆ. 2ನೇ ದಿನಕ್ಕೆ ಮುಖ್ಯಮಂತ್ರಿ ಗಾದಿಯಿಂದ ಇಳಿತಾರೆ. ವಾಟ್ ಮೋರ್ ಯು ವಾಂಟ್? ಏನು ಇದರಲ್ಲಿ ಪವರ್ ಟಿವಿಯ ಏನಾದರೂ ಕೈವಾಡ ಇದೆನಾ? ಅಥವಾ ಶ್ರೀ ಸಿದ್ದರಾಮಯ್ಯ ಅವರ ಕೈವಾಡ ಇದೆನಾ? ಅಥವಾ ಮಹಾನಾಯಕ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆನಾ? ಅಥವಾ ವಿರೋಧ ಪಕ್ಷದವರ ಕೈವಾಡ ಇದೆನಾ? ಅಥವಾ ಈಗ ನಿಮ್ಮೊಟ್ಟಿಗೆ ಒಳಗಡೆಗೇ ಇದ್ದು ಒಳಗೊಳಗಡೆಗೆ ಬೇಜಾರಲ್ಲಿ ನಿಮ್ಮೊಟ್ಟಿಗೆ ಹೆಜ್ಜೆ ಆಗ್ತಿರುವ BJP ಅವರ ಕೈವಾಡ ಇದೆನಾ? ನಿಮ್ಮನ್ನು ಸಹಿಸಿಕೊಳ್ಳದ ಸ್ಥಿತಿಯಲ್ಲಿ ಇದ್ದು ಕೂಡ ಸಹಿಸಿಕೊಳ್ಳುವವರು ಇದನ್ನು ಮಾಡಿದಂತ ಇದೆನಾ? ನೋ ವೇ. ದಿಸ್ ಇಸ್ ಆಲ್ ಡನ್ ಬೈ ಯು. ಇದು ನಿಮ್ಮ ಕರ್ಮದ ಪಾಪದ ಕೂಸು ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು. ಇವತ್ತು ಬೆಳೆದಿದೆ. ಇಟ್ಸ್ ಬಿಕೇಮ್ ಮೆಚೂರ್ಡ್ ಮಿಸ್ಟರ್ ಕುಮಾರಸ್ವಾಮಿ. ತಪ್ಪುಗಳು ಎಷ್ಟು ದಿನ ಒಪ್ಕೊಳ್ಳಿಕ್ಕಾಗತ್ತೆ? ಮೂರ್ಖರನ್ನು ಎಷ್ಟು ದಿನ ಮಾಡಲಿಕ್ಕಾಗತ್ತೆ? ಅಸಹಾಯಕರಂತ ನೀವು ಜನಗಳನ್ನು ಎಷ್ಟು ದಿನ ನೋಡಲಿಕ್ಕಾಗತ್ತೆ? 2 ಶೀಲ್ಡ್ ಒಟ್ಟಿಗೆ, ಜಾತಿ ಮತ್ತು ಮಾಜಿ ಪ್ರಧಾನಮಂತ್ರಿ ಅಂತ ಶೀಲ್ಡ್ ಒಟ್ಟಿಗೆ ಎಷ್ಟು ದಿನ ಬದುಕಲಿಕ್ಕಾಗತ್ತೆ? ವರ್ಲ್ಡ್ ಈಸ್ ಬಿಕೇಮ್ ಮಾಡರ್ನೈಸ್ಡ್. ಜಗತ್ತಿಗೆ ಮಾಹಿತಿಗಳು ಈಗ ಫಿಂಗರ್ ಪ್ರಿಂಟಲ್ಲಿ ಬರ್ತವೆ. ನಿಮಗೆ ಹೆಂಗೆ ಡಾಕ್ಯುಮೆಂಟ್ಗಳು ಇನ್ನೊಬ್ರದ್ದು ಸಿಗ್ತಾವಲ್ಲ, 20 ವರ್ಷದ ಮುಂಚೆದ್ದು, 30 ವರ್ಷದ ಮುಂಚಿದ್ದು, ಇನ್ನೊಬ್ಬರಿಗೂ ಅದೇ ರೀತಿಗಳು ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಸಾರಿ ಹೇಳುತ್ತಾ ಜನತಾ ನ್ಯಾಯಾಲಯದಲ್ಲಿ ಇದನ್ನು ಇಡ್ತಾ, ಇಟ್ಸ್ ನಾಟ್ ಎ ಒನ್ ಸ್ಟೋರಿ. ವಿ ವಿಲ್ ಹ್ಯಾವ್ 25 more stories ಆನ್ ದಿಸ್ ಗಾಯ್. ಜಗತ್ತು ಬೆತ್ತಲೆ ಅಂತ ತಿರುಗ್ತಾ ಇದ್ದಾರೆ ಇವರು.
ಇವರನ್ನು ಬೆತ್ತಲೆ ಮಾಡುವಂತಹ ಟೈಮ್ ಬಂದಿದೆ, ಸತ್ಯವನ್ನು ತೋರಿಸುವಂಥ ಟೈಮ್ ಬಂದಿದೆ. ಎಗೇನ್ ಐ ರಿಕ್ವೆಸ್ಟ್ ಮಿಸ್ಟರ್ ಕುಮಾರಸ್ವಾಮಿ, ನಂದು ನೀವು ಮಿನಿಸ್ಟರ್ ಇವತ್ತು, ನಾನು ಭಾರತದ ಪ್ರಜೆ, ನನ್ನ ಗವರ್ಮೆಂಟಿನಲ್ಲಿ ನೀವು ಮಿನಿಸ್ಟರ್ ಆಗಿದ್ದೀರಿ ಇವತ್ತು. ನಿಮಗೆ ಏನಾದರೂ ನೈತಿಕತೆ ಅನ್ನುವ ಒಂದು ಅಂಶ ಇದ್ದರೆ ಬನ್ನಿ, ಹ್ಯಾಸ್ ಎ ಫ್ರೆಂಡ್ಸ್, ಹ್ಯಾಸ್ ಎ ಬ್ರದರ್ಸ್, ಲೆಟ್ ಅಸ್ ಸಿಟ್ ಆ್ಯಂಡ್ ಹ್ಯಾವ್ ಎ ಡಿಸ್ಕಷನ್ ವಿತ್ ಕಾಫಿ. ಐ ಫೀಲ್ ಶೇಮ್. ಟಿ ವಿಯನ್ನು ಮುಚ್ಚಿಸುವ ಪ್ರಯತ್ನ ಮಾಡಬೇಡಿ. ಟಿ ವಿಯಲ್ಲಿ ಬಂದು ಕ್ವಶನ್ಗೆ ಆನ್ಸರ್ ಮಾಡುವಂಥ ಎದೆಗಾರಿಕೆ ಹೊಂದಿ, ಆಗ ನಿಮ್ಮನ್ನು ಜಗತ್ತು ಮೆಚ್ಚುತ್ತೆ. ಬ್ಯಾಕ್ ಡೋರ್ ಎಂಟ್ರಿ ತಗೊಂಬೇಡಿ. ಡೋಂಟ್ ಟೇಕ್ ದ್ಯಾಟ್ ಬ್ಯಾಕ್ ಡೋರ್ ಎಂಟ್ರೀಸ್. ಎಷ್ಟು ಜನಕ್ಕೆ ಮಾಡ್ತೀರಿ? ಐ ವಿಲ್ ಪ್ರೂವ್ ಸಮ್ ಮೋರ್ ಕೇಸಸ್ ಆನ್ ಯು. ನೈತಿಕತೆ, ಭ್ರಷ್ಟಾಚಾರದ ಪಿಡುಗಲ್ಲಿ ಯಾವುದನ್ನೂ ಬಿಡದ ಮನುಷ್ಯ ನೀನಿಲ್ಲಿ. ಫ್ರಾಡ್, ಫೇಕ್ ಡಾಕ್ಯುಮೆಂಟ್, ಫೇಕ್ ಪರ್ಸನು, ನ್ಯಾಯಾಲಯಕ್ಕೆ ಫ್ರಾಡ್, ಜಗತ್ತಿಗೆ ಫ್ರಾಡ್, ಗವರ್ಮೆಂಟ್ ಜಾಗ, ಖನಿಜ ಸಂಪತ್ತು ಲೂಟಿ ಎಲ್ಲ ಮಾಡಿದ ಕುಮಾರಸ್ವಾಮಿ ಯಾವ ನೈತಿಕತೆ ಹೊತ್ತು ಹೆಜ್ಜೆ ಇಡೋದು? ಐ ಫೀಲ್ ಶೇಮ್. ಐ ಫೀಲ್ ಶೇಮ್. ಇಟ್ಸ್ ಅ ಪವರ್ ಟು ಬಿ ಕ್ವಶನ್. ಜನತಾ ನ್ಯಾಯಾಲಯದ ಮುಂದೆ ವಿವರವಾಗಿ ಸವಿಸ್ತಾರವಾಗಿ ಇಟ್ಟಿದ್ದೀನಿ. ಲಾಸ್ಟ್ ಐ ಆಮ್ ಟೆಲಿಂಗ್, ದಿಸ್ ಈಸ್ ನಾಟ್ ಪರ್ಸನಲ್ ಫೈಟ್ ಮಿಸ್ಟರ್ ಕುಮಾರಸ್ವಾಮಿ. ಕಮ್ ಹಿಯರ್, ಬ್ರದರ್ ಅಂತ ಕರೆದಿದ್ದೀರಿ, ಕೂತ್ಕೊಳ್ಳುವ, ನಿಮ್ಗೆ ಯಾವ ಜ್ಯೂಸ್ ಅಂತ ಹೇಳಿ ತರಿಸುವ, ಡ್ರೈ ಫ್ರೂಟ್ಸ್ ಯಾವಾಗ ಬಂದಾಗೆಲ್ಲ ಕೊಡ್ತಾ ಇದ್ದಲ್ಲ ಕೊಡುವ. ಮರ್ಯಾದೆಯಾಗಿ 1 ಅವರ್ ಇಂಟರ್ವ್ಯೂ ಕೊಟ್ಟು ನೋಡಿ. ನಿಮ್ಮನ್ನು ನಾನು ಬೆತ್ತಲೆ ಮಾಡಿಲ್ಲ ಅಂದರೆ ಕರ್ನಾಟಕದಲ್ಲಿ ನಾನು ಹೆಸರು ಚೇಂಜ್ ಮಾಡ್ಕೋತೀನಿ.